ಮಾರ್ನಿಂಗ್ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಿ ಎಲ್ಲ? ಇವತ್ತು ವೆನ್ಸ್ಡೇ ಕುಕಿಂಗ್ ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಇವರಿಂದ ಇವತ್ತು ಸ್ಪೆಷಲ್. ಆಯಿಷಾ ಸಜ್ಜಿಗೆಯ ಇಂಥದ ಖರ್ಜೂರ್ ಕೊಕೊನಟ್ ಲಡ್ಡುಗೆ ರೆಡಿ ಆಗ್ತಾ ಇದೆ. ಆ್ಯಕ್ಚುಲಿ ನಾನ್ ವೆಜ್ ಕುಕ್ಕಿಂಗ್ ಡೇ ಇವತ್ತು, ಬಟ್ ನನ್ನ ಗಂಡ ಸ್ವೀಟ್ಸಲ್ಲಿ ಫೇಮಸ್, ಹಾಗೆ ಸ್ವೀಟ್ಸ್ ಮಾಡ್ತಿದ್ದಾರೆ. ಡೇಟ್ಸ್ನ ಫಸ್ಟ್ ಬಿಸಿ ಹಾಲಲ್ಲಿ ಸೋಕ್ ಮಾಡಿಡಬೇಕು. ಆಮೇಲೆ ನೋಡಿ ಸ್ವಲ್ಪ ಹೊತ್ತಾದ್ಮೇಲೆ ಈಗ ಆಗ್ತದೆ. ಆಮೇಲೆ ಅದನ್ನು ತೆಗೆದು ಮಿಕ್ಸಿಗೆ ಹಾಕಬೇಕು. ಸೋಕಾಗಿರ್ತದಲ್ಲ, ಆಮೇಲೆ ಮಿಕ್ಸಿಗೆ ಹಾಕಿ ಅದನ್ನು ಹೀಗೆ ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಿ ಹೀಗೆ ಪೇಸ್ಟ್ ಸಿಗ್ತದೆ. ಈ ಪೇಸ್ಟನ್ನು ಈಗ ಸೈಡಲ್ಲಿ ಇಟ್ಕೋಬೇಕು ನೀವು. ನೆಕ್ಸ್ಟ್ ಒಂದು ಪ್ಯಾನ್ ಇಡಿ. ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಗೀ ಹಾಕಿ. ನನ್ನ ಪ್ಯಾನಲ್ಲಿ ಎಂಥದ್ದು ಮಾರ್ಕ್ ಅಂತ ಅನಿಸ್ತಾ ಇರ್ಬೋದು, ಅದು ನಾನೊಂದು ದಿವಸ ಆಯಿಲ್ ಇಟ್ಟು ಹಾಗೆ ಆನ್ ಇಟ್ಟದ್ದು, ಅದು ಅಲ್ಲಿಗೆ ಬರ್ನ್ ಆಗಿದೆ, ಅಷ್ಟೇ ಕತೆ. ಗೀ ಬಿಸಿ ಆಗ್ತದಲ್ಲ, ಸ್ವಲ್ಪ ಗೀ ಬಿಸಿ ಆದಾಗ ಹೀಗೆ 1 ಕಪ್ ಫುಲ್ಲು ಮಿಲ್ಕ್ ಪೌಡ್ರ್ ಹಾಕ್ಕೋಬೇಕು. ಮಿಲ್ಕ್ ಪೌಡ್ರ್ ಹಾಕಿ ಚೆನ್ನಾಗಿ ಆಚೆ ಈಚೆ ತಿರುಗಿಸ್ಬೇಕು. ನಾನು ತಿರ್ಗಾ ಅವನು ಕುಲ್ಲೋಡು ಮನಿ ಪಂದೆ ಸ್ಪೂನ್ ಹಂಚಿದ್ದು ಕುಲ್ಲರ ಅಪ್ಪುಜಿ. ಇನ್ನೂ ಆಚೆ ಈಚೆ ನೋಡ್ತಾ ಕನಸು ಕಾಣಬೇಡಿ ಆಯಿತಾ. ಹೀಗೆ ಇದು ತಿರುಗಿಸ್ತಾ ಇರಬೇಕು. ಅದು ಕಲರ್ ಚೇಂಜ್ ಆಗ್ತದೆ ನೋಡಿ. ಇದೀಗ ಈ ಕಲರ್ ಬಂದಿದೆ. ಇದು ಲೆಫ್ಟ್ ಓವರ್ ಮಿಲ್ಕ್, ಅದು ಡೇಟ್ಸ್ ಸೋಕ್ ಮಾಡಿ ಇಟ್ಟಿದ್ರಲ್ಲ, ಅದರಲ್ಲಿ ಉಳಿದಂಥ ಮಿಲ್ಕನ್ನು ಇವರು ಇದಕ್ಕೆ ಹಾಕಿ ಮತ್ತೆ ತಿರುಗಿಸ್ಬೇಕು ನೋಡಿ. ಈಗ 1 ಕಪ್ ಡೆಸಿಕೇಟೆಡ್ ಕೊಕೊನಟ್ ಆ್ಯಡ್ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ. ಇದು ಈಗ ಆ್ಯಡ್ ಮಾಡಿ ಇದನ್ನು ಅಷ್ಟೇ ಪೇಷನ್ಸಲ್ಲಿ ತಿರುಗಿಸ್ತಾರೆ. ನಂಗಂತೂ ಇಷ್ಟು ಪೇಷನ್ಸ್ ಇಲ್ಲ ಮಾರ್ರೆ, ನನಗೆ ಜಟ್ಪಟ್ ಆಗಬೇಕು. ಈಗ ಅದು ಪೇಸ್ಟ್ ಮಾಡಿಟ್ಟಿದ್ರಲ್ಲ ಡೇಟ್ಸ್, ಇದು ಡೇಟ್ ಪೇಸ್ಟನ್ನು ಹಾಕ್ತಿದ್ದಾರೆ. ಅದರ ಮೇಲೆ 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಗೀ ಹಾಕ್ತಾ ಇದ್ದಾರೆ. ಇನ್ನು ತಿರುಗಿಸ್ಬೇಕು ನೀವು, ಇದನ್ನು ತಿರುಗಿಸ್ತಾ ಇರಬೇಕು ಆಯಿತಾ. ಆಮೇಲೆ ಇವರು ಇದಕ್ಕೆ ಇಲಾಚಿ ಪೌಡ್ರ್ ಹಾಕಿದ್ರು, ಗುಜ್ಜಿ ಇಟ್ಟಂತಹ ಇಲಾಚಿ ಪೌಡ್ರ್. ಇನ್ನು ಇದು ರೋಸ್ ವಾಟರ್ ಹಾಕಿ ಆಮೇಲೆ ತಿರುಗಿಸಿ ಆಯಿತಾ. ಇದಕ್ಕೆ ಪೇಷನ್ಸ್ ಬೇಕು, ಇದು ನೋಡಲಿಕ್ಕೆ ಸಣ್ಣ ವಿಡಿಯೋ. ಆಮೇಲೆ ಸ್ವಲ್ಪ ಸಿನಮನ್ ಪೌಡ್ರ್ ಹಾಕಿದ್ರು. ತಿರುಗಿಸಿ ಇದಕ್ಕೆ ತುಂಬ ಪೇಷನ್ಸ್ ಬೇಕಾಯ್ತಾ. ಆಮೇಲೆ ಎಂಥ ವಿಷಯ ಅಂದರೆ, ನನಗೆ ಪೇಷನ್ಸ್ ಇಲ್ಲ ಅಷ್ಟು, ಹಾಗೆ ನಾನು ಸ್ವೀಟ್ಸು ತಿನ್ನೋದಿಲ್ಲ. ಇವರಿಗೆ ಸ್ವೀಟ್ಸ್ ಇಷ್ಟ, ಅವರೇ ಕುಕ್ ಮಾಡ್ತಾರೆ, ಅವರೇ ತಿಂತಾರೆ. ಈಗ ಉಂಡೆ ಮಾಡ್ತಾ ಇದ್ದಾರೆ ನೋಡಿ. ಈಗ ಕೊಕೊನಟ್ ಡೇಟ್ಸ್ ಇದು ಉಂಡೆ ರೆಡಿ ಮಾಡ್ತಾ ಇದ್ದಾರೆ. ಮಾಡಿ ಒಂದು ಶೇಪ್ ಮಾಡ್ತಾ ಇದ್ದಾರೆ. ತೆಗೆದು ಆಮೇಲೆ ಒಂದು ಪ್ಲೇಟಲ್ಲಿ ನೋಡಿ ಡೆಸಿಕೇಟೆಡ್ ಕೊಕೊನಟ್ ಇದೆ, ಅದರಲ್ಲಿ ಡಿಪ್ ಮಾಡಿ ಅದಕ್ಕೆ ಹಾಕಿದರು. ನನ್ನನ್ನು ಬಿಡಲಿಲ್ಲ ಇವರು, ನನಗೊಂದು ಕೆಲಸ ಕೊಟ್ಟರು, ಶುಗರ್ ಸಿರಪ್ಪಿಗೆ ರೋಸ್ ಪೆಟಲ್ಸ್ ಹಾಕಿ ಅದರ ಮೇಲೆ ಡೆಕೋರೇಷನ್ ಮಾಡು ಅಂತ. ನಾನು ಇಟ್ಟೆ ನಿಲ್ಲೇ ಇಲ್ಲ. ಆಮೇಲೆ ನೆಕ್ಸ್ಟ್ ಎಂತ ಯೂಸ್ ಮಾಡಿದೆ ಗೊತ್ತಾ, ನೀಡಲ್ ಯೂಸ್ ಮಾಡಿ ಪೆಟಲ್ಸ್ನ ಡಿಪ್ ಮಾಡಿ ಅದರ ಮೇಲೆ ಇಟ್ಟೆ. ಫೈನಲಿ ಆಯಿತು. ಅವರಿಗೆ ಹಾಗೆಲ್ಲ ಪರ್ಫೆಕ್ಟ್ ಇರಬೇಕು. ನನಗೆ ಪೇಷನ್ಸ್ ಲೆವೆಲ್ ಕಮ್ಮಿ, ಅವರಿಗೆ ಪೇಷನ್ಸ್ ಲೆವೆಲ್ ಜಾಸ್ತಿ, ಅಷ್ಟೇ ನಮ್ಮದು ಡಿಫ್ರೆನ್ಸ್. ಯಮ್ಮಿ ಕೊಕೊನಟ್ಸ್ ಡೇಟ್ ಲಡ್ಡು ರೆಡಿ. ಇವತ್ತು ಮೆನ್ಸ್ ಕುಕ್ಕಿಂಗ್ ಡೇ ಅಲ್ವಾ, ಹಾಗೆ ಎಲ್ಲರ ಮನೆಗೆ ಹೋಗಿ ಏನೇನು ಮಾಡ್ತಿದ್ದಾರೆ ಅಂತ ನೋಡ್ಲಿಕ್ಕೆ ಹೋದೆ. ಇಲ್ಲಿ ಚೇತನ್ ಅಂತಿದ್ದಾರೆ, ನನ್ನ ಫ್ರೆಂಡ್ ಇದು ತಮ್ಮ, ಅವರು ಇಲ್ಲಿ ಕಡಲೆ ಬಳ್ಳಿಯರು ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡಿ ನೆಕ್ಸ್ಟ್ ಹೋಗಿ ನೋಡಿದೆ, ಕಡಲೆ ಬಳ್ಳಿಯ ರೆಡಿಯಾಗಿ ಇತ್ತು ಮಾರ್ರೆ. ಅವರ ಹಸ್ಬೆಂಡ್ ಬಸಂತಣ್ಣ ಅಂತ, ಅವ್ರದ್ದೊಂದು ಬೇರೆಯೇ ಸ್ಪೆಷಲ್ ಆಗ್ತಿತ್ತು. ಇದು ಮಟನ್ ಲಿವರ್ ಪೆಪ್ಪರ್ ಅಂತೆ. ಬಾಯಲ್ಲಿ ಮಾತ್ರ ನೀರು ಬರ್ತಾ ಇತ್ತು. ಅಲ್ಲಿ ಇನ್ನೊಂದು ಫ್ರೆಂಡ್ ಮನೆಗೆ ಹೋದೆ, ರೇನಿಲ್ ಬ್ರೋ ಇದ್ದಾರೆ. ಅವರು ಬಂದ ತಕ್ಷಣ ತಿನ್ನು ನಿನ್ನ ಫೇವ್ರೆಟ್ ಪೀಸ್ ಲೆಗ್ ಪೀಸ್ ಅಂತ ಹಾಕಿ ಬಿಟ್ಟರು. ನಾನು ತಿಂದದಲ್ಲಿ. ಆಮೇಲೆ ವೀಡಿಯೋ ಮಾಡಿದ್ದು. ಫಸ್ಟ್ ಹೋಗಿ ಒಂದು ಬ್ಯಾಟಿಂಗ್ ಮಾಡಿದೆ, ಚಿಕನ್ ಪೀಸ್ ತಿಂದೆ. ಆಮೇಲೆ ನೋಡಿ ಅವ್ರು ಏನು ಮಾಡಿದ್ದಾರೆ ಅಂತ ಸ್ವಲ್ಪ ತೆಗೆದೆ ನೋಡಿ. ಇವರೇನೋ ಚಿಕನ್ 65 ಮಾಡ್ತಾಯಿದ್ದಾರಂತೆ. ಹಾಗೆ ನೋಡಿದೆ, ಎಲ್ಲ ರೆಡಿಯಾಗಿತ್ತು, ಮ್ಯಾರಿನೇಟ್ ಮಾಡಿ ಎಲ್ಲ ಆಲ್ರೆಡಿ ಆಗಿತ್ತು. ಸೊ ಫ್ರೈ ಮಾಡುವಾಗ ನಾನು ಹೋಗಿದ್ದೆ ನೋಡಿ. ಇದು ಚಿಕನ್ 65 ಇವರದ್ದು ಸ್ಪೆಷಲ್ ಇವತ್ತು, ಇವರ ಮನೆಯಿಂದ ಚಿಕನ್ 65. ಎಂತ ಆಗ್ತಾ ಉಂಟು ಇಲ್ಲಿ? ಇದು ಚಿಕನ್ ಫ್ರೈ ಆಗ್ತಾ ಉಂಟು. ಡೆವಿಲ್ಸ್ ಚಿಕನ್ ಮಾಡ್ತಿದ್ದಾರೆ. ಡೆವಿಲ್ ಆಗಿ ಇರ್ತದ ನೋಡ್ಲಿಕ್ಕೆ, ಮಾಸ್ಟರ್ ಚೆಫ್. ಇವಳದೊಂದು ಅಳಿಲ್ ಸೇವೆ ಗಂಡನಿಗೆ ಸಣ್ಣದು. ಇವರ ಡೆವಿಲ್ ಚಿಕನ್ ತಿಂದು ನಾವೇ ಡೆವಿಲ್ಸ್ ಆಗ್ತೀವ ಅಂತ. ಹಾಗೆ ಇವರ ಕುಕ್ಕಿಂಗ್ ಎಲ್ಲ ನೋಡಿ ಆಚೆ ಈಚೆ ಹೋಗಿ ಬರೋಷ್ಟರಲ್ಲಿ ಸಂಜೆ ಆಯಿತು ನೋಡಿ. ಈ ಮಕ್ಕಳೆಲ್ಲ ಹೊರಗಿದ್ದಾರೆ ಅಂದರೆ ಸಂಜೆ 5 ಗಂಟೆ ಆಗಿದೆ ಅಂತ ಅರ್ಥ. 5 ಗಂಟೆ ಆಗಲಿಕ್ಕೆ ಪುರ್ಸೋತಿಲ್ಲ. ಮಕ್ಕಳೆಲ್ಲ ಹೊರಗಿರ್ತಾರೆ, 5 ಗಂಟೆ ಆದರೆ ಸಾಕಪ್ಪ. ಅವರ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್. ಹೊರಗಡೆ ಪ್ರೆಸೆಂಟ್ ಅವರು. ಸ್ಕೂಲಿಗೆ ಸಹ ಅಷ್ಟು ಬೇಗ ರೆಡಿ ಆಗಲ್ಲ.
ಆಟ ಆಡಲಿಕ್ಕೆ ಮಾತ್ರ ಹೊರಗಡೆ ಓಡಿ ಓಡಿ ಬರ್ತಾರೆ. ಶಾ ಭರ್ಜರಿ ಭೋಜನ ರೆಡಿ ಆಯಿತು, ಇನ್ನು ಹೋಗಿ ಬ್ಯಾಟಿಂಗ್ ಮಾಡುವುದೇ. ವಾವ್, ಈವ್ನಿಂಗ್ ವ್ಯೂ ನೋಡಿ, ಒಳ್ಳೆ ಪೇಂಟಿಂಗ್ ಥರ ಇದೆ ಅಲ್ವಾ. ನೋಶ್ ಉಂಡು. ಐಸ್ ಟಂಗ್ ಹೆಡ್ ಉಂಡು. ಟೀತ್ ಯಬ್ಬ, ಭರ್ಜರಿ ಭೋಜನದ ನಂತರ ಒಂದು ವಾಕಿಂಗ್. ಓಕೆ ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್, ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಂತ ಉಂಟು ಮಾರೆ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ.